ಯಾರು ಸಾಕಷ್ಟು ದುಃಖಕ್ಕೊಳಗಾಗಿ ಅಧಿಕಾರವನ್ನು ಕಳ್ಕೊಂಡು ಒಂಥರ ನಿರ್ಗತಿಕರಂಗೆ ಏನಾಗಿದ್ದಾರೆ ಅವರು ಮತ್ತು ಹೋಗಿ ಅಲ್ಲೇ ನಿಂದಿರ್ತಕ್ಕಂಥದ್ದನ್ನು ನೋಡಿದರೆ ಅವ್ರು ನೋಡಿದ್ರೆ ಪಾಪ ಅಂತ ಅನಿಸ್ತು ನನಗೆ. ಒತ್ತಾಯಪೂರ್ವಕ ಕರೆಸಿದ್ರಲ್ಲಿ ಎರಡು ಮಾತೇ ಇಲ್ಲ. ನಿಮಗೆಲ್ಲ ಗೊತ್ತು, ಇವ್ರದೊಂದು ನಾಮಪತ್ರ ಸಲ್ಲಿಸಲಿಕ್ಕೆ 3 ಜನ ಮುಖ್ಯಮಂತ್ರಿಗಳು ಬರೋದು, ಹಿಂದಿನ ರಾಜ್ಯಸಭಾ ಸದಸ್ಯರು ಬರೋದು, ಹಿಂದಿನ ಸಂಸದರು ಬರೋದು, ಈಗಿನ MLAಗಳು ಬರೋದು, ಅವ್ರು ಎಲ್ಲರನ್ನೂ ಕರ್ಕೊಂಡು ಇವ್ರು ಹೋಗಿದ್ದು ನೋಡಿಕೊಂಡಾಗ ನಮಗನಿಸಿದ್ದೇನು ಅಂತಂದರೆ ಅವರ ಸೋಲು ಅವರಿಗೆ ಖಚಿತ ಆಗಿರೋದ್ರಿಂದ ಇವರೆಲ್ಲರೂ ಬಂದರಾದರೂ ನಾವು ಉಳಿದೇನಲ್ಲ ಅನ್ನುವಂತಹ ಒಂದು ವಿಚಾರಕ್ಕಾಗಿ ಅವರನ್ನು ಅವರು ಬರಮಾಡಿಕೊಂಡಿದ್ದಾರೆ. ಬಹುಶಃ ಇಷ್ಟು 15 ದಿವಸದಲ್ಲಿ ಈ ಹಿಂದಿನ ಸಂಸದರಿಗೆ ಇಂತಹ ಸ್ಥಿತಿ ಬರ್ತೈತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಬಹುಶಃ ಅವರು ಇಂಥವ್ರನ್ನ ಯಾರನ್ನಾದರೂ ಬೆನ್ನು ಹತ್ತಿದರೆ ನಾವು ಉಳಿಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅವರಿದ್ದಾರೆ. ಆದರೆ ಮತದಾರ ಮಾತ್ರ ಪರಿಪೂರ್ಣ ಅವರನ್ನು ತಿರಸ್ಕಾರ ಮಾಡಿದ್ದಾನೆ, ಪಕ್ಷಾತೀತವಾಗಿ ತಿರಸ್ಕಾರ ಮಾಡಿದ್ದಾನೆ, ಜಾತ್ಯತೀತವಾಗಿ ಅವರನ್ನು ತಿರಸ್ಕಾರ ಮಾಡಿದ್ದಾನೆ ಅಂತಕ್ಕಂಥದ್ದು ನಮ್ಮ ಅರಿವಿಗೆ ಬಂದಿದೆ. ಯಾರು ಅವರು ಅನಿವಾರ್ಯತೆಗೆ ಹೋಗಿದ್ದಾರೆ ಹೊರತಾಗಿ ಮತ್ತೊಂದು ಕಾರಣ ಇಲ್ಲ. ಅನಿವಾರ್ಯತೆಯನ್ನೇ ಇವರು ಸೃಷ್ಟಿ ಮಾಡ್ತಾರೆ. ಬಹಳ ದುರಂತ ಅಂದರೆ ಆ ಏನು ಮಾನ್ಯ ನಾಯಕರು ಬಂದಿದ್ದಾರಲ್ಲ ಅದರಲ್ಲಿ 90ರಷ್ಟು ಭಾಗ ಇವರಿಂದ ತುಳಿತಕ್ಕೊಳಗಾದವರು. ಅವರು ತುಳಿತಕ್ಕೊಳಗಾಗುವಾಗ ಇವರು ಹೋಗಿ ನಿಲ್ಲಲಿಲ್ಲ. ಆದರೆ ಇವರು ಬೆನ್ನಿಗೆ ಅವರು ಬಂದು ನಿಲ್ಲಬೇಕು ಅಂತಕ್ಕಂಥ ಇವ್ರ ಆಗ್ರಹ ಏನೈತಲ್ಲ, ಯಾವ ರೀತಿ ಈಗೂ ಕೂಡ ಎಲ್ಲರ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ ಅಂತಂದರೆ ವಿಪರೀತ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ಈಗ ಅಲ್ಲಿ ಏನಾಗುತ್ತೆ ಎಲ್ಲನೂ ಇದೆ. ಅನಿವಾರ್ಯತೆ ಅನ್ನುವಂತಹದ್ದಕ್ಕಾಗಿ ಎಲ್ಲರೂ ಹೋಗ್ತಿರ್ಬೋದು ಅಂತ ನಾವು ಅನ್ಕೊಳ್ತೇವೆ. ಅದಕ್ಕೆ ನಾವು ಬಹಳ ತಲೆ ಕೆಡಿಸಿಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಒಟ್ಟಾರೆ ಇದು ನಮ್ಮದು ಧರ್ಮಯುದ್ಧ, ಇದು ಸ್ವಾಭಿಮಾನದ ಚುನಾವಣೆಯಾಗಿದೆ. ಸ್ವಾಭಿಮಾನವನ್ನ ಮೀರಿ ಹೋಗುವಂತ ಅನಿವಾರ್ಯತೆ ಏನಿರಬಹುದು ಅವ್ರನ್ನ ಕೇಳ್ಕೊಳ್ರಿ, ಹೋದವ್ರನ್ನ ಕೇಳ್ಕೊಳ್ರಿ. ಸ್ವಾಮೀಜಿ ಹಿಂಗಂತಾರ ಮತ್ತು ಒತ್ತಾಯ ಯಾರು ಹಂಗ ಸುಮ್ಮನೆ ಯಾರು ಬರೋರ್ದಾರ ನಿಮಗೆಲ್ಲ ಗೊತ್ತಲ್ಲಿ ಯಾರ್ಯಾರು ಯಾವ ಟೈಮಿಗೆ ಬಂದ್ರ ಅಂತೇಳಿ. ಅಂದ್ರೆ ಅವ್ರವ್ರ ಕ್ಷೇತ್ರದೊಳಗೆ ಚುನಾವಣಾ ಪ್ರಚಾರಗಳನ್ನು ಬಿಟ್ಟು ಅನಿವಾರ್ಯವಾಗಿ ಬಂದು ನಿಲ್ತಾರಂತಂದ್ರೆ ಆಗ್ರಹಪೂರ್ವಕವಾಗೇ ಬಂದಿರ್ತಾರೆ. ಬಿಜೆಪಿಗೆ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಒಂದು ಸಿದ್ಧಾಂತ ಇದೆ. ಏನಾಯ್ತು? ಬಿಜೆಪಿಯಲ್ಲಿ ಪಕ್ಷ ಮುಖ್ಯ, ವ್ಯಕ್ತಿ ಮುಖ್ಯ ಅಲ್ಲ ಅನ್ನೋದು ಒಂದಿದೆ. ಅದಕ್ಕೆ ಅವರೆಲ್ಲ ಪಕ್ಷದ ಸಲುವಾಗಿ ಬಂದಿರ್ಬೋದಲ್ಲ. ಇಲ್ಲಿ ಎದ್ದು ಕಾಣ್ತಾ ಇರೋದು ಅವರಿಗೆ ಪಕ್ಷ ಎದ್ದು ಕಾಣ್ತಾ ಇಲ್ಲ, ಬಹುಶಃ ವ್ಯಕ್ತಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗ್ತಾ ಇದೆ. ಪಕ್ಷ ಅನ್ನುವಂಥದ್ದು ಅವ್ರ ತಲೆಯೊಳಗಿದ್ರೆ ಅಭ್ಯರ್ಥಿಯನ್ನು ಬದಲಾವಣೆ ಮಾಡಿಬಿಡ್ತಿದ್ರು. ಈ ನಾಡಿಗೆ ಒಂದು ಎಲ್ಲ ಹಿತವನ್ನು ಬಯಸತಕ್ಕಂತಹ ಒಬ್ಬ ಅಭ್ಯರ್ಥಿಯನ್ನು ಅವರು ಹಾಕ್ತಿದ್ರು. ನಾವೆಲ್ಲರೂ ಬ್ಯಾಡ್ ಅಂದಂಥ ಸಂದರ್ಭದಲ್ಲಿ ಹಾಕ್ತಿದ್ರು. ಪಕ್ಷದ ಹಿತದೃಷ್ಟಿ ಒಳಗೆ ಹೋಗಿದ್ರೆ ಅಭ್ಯರ್ಥಿ ಬದಲಾವಣೆ ಆಗ್ತಿತ್ತು. ಅಭ್ಯರ್ಥಿ ಅದೇ ಬೇಕು ಅಂದ ಮೇಲೆ ಪಕ್ಷಕ್ಕಿಂತ ಅಭ್ಯರ್ಥಿ ಅನಿವಾರ್ಯ ಆ ಹೈಕಮಾಂಡ್ಗೆ ಆಗಿದೆ. ಧರ್ಮದ ದಾರಿ ಒಳಗೆ ಪ್ರಚಾರ ಸಾಗಿರ್ತದೆ ಹೊರತಾಗಿ ಒಂದು ರೀತಿಯಿಂದ ಸಾಹಸದ ಪ್ರದರ್ಶನದಲ್ಲಿ ಪ್ರಚಾರ ಇರೋದಿಲ್ಲ. ಧರ್ಮದ ದಾರಿ ಒಳಗೆ ನಮ್ಮ ಪ್ರಚಾರ ಇರ್ತದೆ. ಈಗ ಬಿಜೆಪಿಯವರು ದೇಶಕ್ಕಾಗಿ ಮೋದಿ ಊಟ ಹಾಕಿ ಅಂತ ಇಲ್ಲಿ ಸಂಸದರು ಹೇಳ್ತಾ ಇದ್ದಾರೆ. ಅಂದ್ರೆ ಇವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಯಾರು? ಬಿಜೆಪಿ ಸಂಸದರು ಇಡೀ ಹುಬ್ಬಳ್ಳಿ ಒಳಗೆ ಕ್ಯಾಮ್ರಾ ತಗೊಂಡು ಅಡ್ಡಾಡ್ರಿ, ಏನು ಕೆಲಸ ಮಾಡ್ಯಾರ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಅದನ್ನು ಎಲ್ಲ ದೇಶಕ್ಕೆ ತೋರಿಸುವಂತ ಪ್ರಯತ್ನ ಮಾಡಿ. ಇವರಿಗೆ ಆ ತಾಕತ್ ಇಲ್ಲದೆ ಇರೋದ್ರಿಂದ ಈಗ ಜೋಶಿ ಅವರು ಬಹುಸಂಖ್ಯಾತರನ್ನ ಉಳಿದಿದ್ದಾರೆ ನೀವು ಹೇಳ್ತೀವಿ. ಒಂದೇನು ಉದಾಹರಣೆ ಸಾಕಷ್ಟು ಹೇಳಿ ಆಗಿದೆ, ಈಗಾಗಲೇ ಸಾಕಷ್ಟು ಹೇಳಿ ಆಗಿದೆ.